ಕನ್ಯಾ ರಾಶಿಯಲ್ಲಿ ಗುರು ಯಾವ ರೀತಿ ಫಲವನ್ನು ನೀಡ್ತಾರೆ ಮತ್ತು ಅವರು ಕಂಡ್ಕೋಬೇಕಾದಂತಹ ಮಾರ್ಗೋಪಾಯಗಳನ್ನು ಗುರುಗಳು ತಿಳಿಸ್ಕೊಟ್ರು. ಈಗ ತುಲಾ ರಾಶಿಯಲ್ಲಿ ಗುರು ಯಾವ ರೀತಿ ಪ್ರವೇಶವನ್ನು ಮಾಡ್ತಾರೆ ಮತ್ತು ಅವರು ಯಾವ ರೀತಿ ಫಲವನ್ನು ಕೊಡ್ತಾರೆ, ಅವರು ಮಾಡ್ಕೋಬೇಕಾದಂತಹ ಮಾರ್ಗೋಪಾಯಗಳು ಏನು ಗುರುಗಳೇ? ಅಮ್ಮ, ತುಲಾ ರಾಶಿಯವರು ಸಾಮಾನ್ಯವಾಗಿ ಈ ರಾಶಿಯವರಿಗೆ ಮಧ್ಯಮ ಗುರುಬಲ. ಮಧ್ಯಮ ಗುರುಬಲದಿಂದ ಈ ಮಧ್ಯ ವಯಸ್ಸಿನಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ಖಂಡಿತವಾಗಲೂ ಉತ್ತಮವಾದ ಫಲಗಳು ಲಭ್ಯ ಇದೆ. ಆ ಉತ್ತಮವಾದ ಫಲಗಳ ಒಂದು ಲಭ್ಯತೆ ಯಾವ ನಿಟ್ಟಿನಲ್ಲಿರುತ್ತೆ, ಎಸ್ಪೆಷಲಿ ಪ್ರಮೋಷನ್ಸ್ ಅಥವಾ ಹೊಸ ಪ್ರಾಜೆಕ್ಟ್ಗೆ ಅಸೈನ್ಮೆಂಟ್ಸ್ ಅಥವಾ ಡೆಸಿಗ್ನೇಷನ್ ಅಪ್ಗ್ರೇಡ್ ಆಗ್ತಕ್ಕಂಥದ್ದು ಹೇಗೆ ಬೇಕಾದರೂ ಆಗ್ಬೋದು. ಅವ್ರು ಮಾಡ್ತಕ್ಕಂಥ ಕೆಲಸ ಸಾತ್ವಿಕವಾದಂತಹ ಲೆಕ್ಕಾಚಾರದಲ್ಲಿ ಒಂದು ಆ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ಸ್ ಕರೆಕ್ಟಾಗಿದ್ದು, ಹಾಗೆ ಶ್ರದ್ಧಾಪೂರ್ವಕವಾಗಿ ಮಾಡೋ ಕೆಲಸದ ಮೇಲೂ ಸಹ ಭಕ್ತಿ ಇರಬೇಕು. ಆ ಭಕ್ತಿಪೂರ್ವಕವಾಗಿ ಬೇಜವಾಬ್ದಾರಿ ಇಲ್ಲದೆ ಇವರು ಕೆಲಸಗಳನ್ನ ಮಾಡಿದ್ದೇ ಆದರೆ ಖಂಡಿತವಾಗಲೂ ಇವರು ಗುರುತಿಸಲ್ಪಡ್ತಾರೆ. ಇವರ ಒಂದು ನಾಮನಿರ್ದೇಶನವನ್ನು ಸ್ವತಃ ಗುರುನೇ ಮಾಡಿಸ್ತಾನೆ. ಇಂಥವ್ರ ಕೈಲಿ ಕೆಲಸ ಕೊಡ್ರಿ, ಇವರು ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡ್ತಾರೆ, ಇವ್ರ ಕೆಲಸ ಕೊಟ್ಟರೆ ಖಂಡಿತವಾಗ್ಲೂ ಇವ್ರು ಮಾಡಿ ಮುಗಿಸಿದಾದ್ಮೇಲೆ ನಮ್ಮ ಒಂದು ಕಂಪ್ನಿಗೂ ಒಂದು ಹೆಗ್ಗಳಿಕೆ, ಆ ಹೆಗ್ಗಳಿಕೆಗಾಗಿ ಇವ್ರಿಗೆ ಕೆಲಸ ಕೊಡಿ ಅಂಥೇಳಿ ರೆಫರೆನ್ಸ್ ಸಿಗ್ತದೆ. ಬರೀ ಒಂದೇ ಉದ್ಯೋಗ ಕ್ಷೇತ್ರ ಅಂತಲೇ ಅಲ್ಲ, ಈ ಏನು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಂಥವ್ರಿಗೂ ಅಷ್ಟೇ. ಬಿಸ್ನೆಸ್ ಮಾಡೋರಿಗೆ ಭಾಳ ಒಳ್ಳೆಯದು. ತುಲಾರಾಶಿಯ ಏನು ಬಿಸ್ನೆಸ್ ಮೆನ್ಸ್ ಇರ್ತಾರಲ್ಲ, ಭಾಳ ಒಳ್ಳೆಯದು. ಹಾಗೆ ಹೊಸ ಆವಿಷ್ಕಾರಗಳಿಗೆ, ನ್ಯೂ ವೆಂಚರ್ಸ್ಗೆ ಕೈ ಹಾಕಲಿಕ್ಕೆ ಇದೊಂದು ಪ್ರವರ್ಧಮಾನ ಕಾಲ. ಹಾಗಾಗಿ ಈ ತುಲಾರಾಶಿಯವರು ಹೊಸ ಹೊಸ ಕೆಲಸಗಳಿಗೆ ಅವ್ರನ್ನ ಅವರು ನಿಯೋಜನೆ ಮಾಡಿಕೊಂಡು ಅದ್ರ ಮೂಲಕ ಕೆಲಸ ಕಾರ್ಯಗಳನ್ನ ಸಫಲವಾಗಿ ಮಾಡಲಿಕ್ಕೆ ರೂಪುರೇಷೆಗಳನ್ನ ಹಾಕ್ಕೊಂಡು ಕೆಲಸ ಮಾಡಿದ್ರೆ 100% ಅವ್ರಿಗೆ ಒಂದು ಮೆರಿಟೋರಿಯಸ್ ರಿಸಲ್ಟ್ಸ್, ಕನ್ಕಾರ್ಡೆಂಟ್ ಅಕ್ಸೆಪ್ಟೆನ್ಸ್ ಗುರು ಕೊಡ್ತಾರೆ. ಅಕ್ಸೆಪ್ಟೆನ್ಸ್ ಅಂದರೆ ನಾನು ಅಂದ್ಕೊಂಡ ನೀನು ಮಾಡಿದ್ಯಾ, ನಿನ್ನ ಕೆಲಸ ಅದು ಪಾಸ್ ಆಗುತ್ತೆ ಹೋಗ್ ಅಂದಂಗೆ. ಸೊ ಅಂದರೆ ಎಲ್ಲೂ ಫೇಲ್ಯೂರನ್ನು ಕೆಲಸ ಕಾರ್ಯದಲ್ಲಿ ಎದುರು ನೋಡೋದಕ್ಕೆ ಈ ಗುರು ಅಂಥ ಸಂದರ್ಭವನ್ನು ಕೊಡಲ್ಲ. ಆದರೆ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿ ಬರೋ ವರ್ಷ ಅವ್ರಿಗೆ ಆ ಕೆಲಸ ಕಾರ್ಯದಿಂದ ನೋಡಪ್ಪ ಇಂಥ ಕೆಲಸ ಮಾಡಿದ್ದಕ್ಕೆ ನನಗೆ ಈ ಸಂದರ್ಭಕ್ಕೆ ಹೊಸ ಹೊಸ ದಾರಿಗಳು ಮತ್ತೆ ಓಪನ್ ಅಪ್ ಆಗ್ತಾ ಇದೆ ಅಂತ ಹೇಳಿ ಅವ್ರ ಬೆನ್ನನ್ನು ಅವರೇ ತಟ್ಕೋಬೋದು, ಅಥವಾ ಮತ್ತೊಬ್ರು ಯಾರೋ ಬೆನ್ತಟ್ಟಿ ಸಲುಬಹುದು. ಹೇಗಾದರೂ ಅಂದರೆ ಇದೇನು ಗರ್ವ ಪಡುವಂಥ ವಿಚಾರ ಅಲ್ಲ. ಕಲಿಕೆ, ಕೆಲಸ ಮಾಡಿ ಅದರಲ್ಲಿ ನಾನು ಒಂದಷ್ಟು ನನ್ನ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಕಂಡಾಗ ನನಗನ್ನಿಸ್ತಕ್ಕಂಥದ್ದೇನು, ನೋಡಿ ನಾನು ಮುಂಚೆ ಈ ಥರ ಇರಲಿಲ್ಲ, ಈಗ ನಾನು ಇಷ್ಟರ ಮಟ್ಟಿಗೆ ನನ್ನ ಕೆಲಸ ಕಾರ್ಯದಲ್ಲಿ ಒಂದು ವಿಶೇಷಕರವಾದಂತಹ ಒಂದು ಆ ಬೆನಿಫಿಷಿಯಲ್ ಪಾಯಿಂಟ್ಸನ್ನು ನಾನು ಪಡೆದಿದ್ದೀನಿ. ಹಾಗಾಗಿ ನಾನು ಈ ಜಗತ್ತಿಗೆ ನನ್ನ ಕೆಲಸದ ಮೂಲಕ ಬೇರೆ ರೀತಿ ಪ್ರೊಜೆಕ್ಟ್ ಆಗ್ತಾ ಇದ್ದೀನಿ ಅನ್ನುವಂತಹ ಒಂದು ಆಶಾಭಾವನೆ ಬೆಳೀತಕ್ಕಂಥದ್ದು ಇದು ತುಲಾರಾಶಿಯವ್ರಿಗೆ ಸಾಧ್ಯ ಆಗುತ್ತೆ. ಅಂದರೆ ತಟಸ್ಥವಾದ ಗುರುಬಲವೇ ಬೇರೆ ವಿಚಾರಕ್ಕೆ. ರಾಹು ಪಂಚಮದಲ್ಲಿ ಇರ್ತಕ್ಕಂಥ ಕಾರಣ ಅಂದ್ಕೊಂಡಿದ್ದು ಅದೇ ಕೆಲಸ ಮಾಡಲಿಕ್ಕೆ ವಿಘ್ನಗಳು ಬರ್ತವೆ.
ಅಡ್ಡಿ ಆತಂಕಗಳು ಸೃಷ್ಟಿಯಾಗ್ತದೆ. ಅದೇನೇ ಆದ್ರೂ ಭಗವಂತ ಅವ್ರಿಗೂ ಸಹ ಒಂದು ರೀತಿ ಈ ಆತ್ಮವಿಶ್ವಾಸಕ್ಕೇನು ಕೊರತೆ ಕೊಡೋದಿಲ್ಲ. ಅಂದರೆ ಆತ್ಮವಿಶ್ವಾಸ ಅವ್ರಿಗೇನು ಬತ್ತೋದಿಲ್ಲ. ಹೇಗಾದರೂ ಸರಿ ಅದನ್ನು ಜಯಿಸ್ತಾರೆ. ಸೊ ಇದ್ದು ಈಸಬೇಕು, ಯಾವುದೇ ಒಂದು ಕೆಲಸವನ್ನು ಮಾಡಿ ಜಯಿಸಬೇಕು. ಹಾಗಾಗಿ ಈಸೋದು ಜಯಿಸೋದು ಅನ್ನುವಂಥ ಎರಡು ವಿಷಯ ಇದೆಯಲ್ಲ, ಇದು ಬಂದು ದ್ವಂದ್ವ ಪದವೇ. ಆದರೆ ಏಕಮುಖವಾಗಿ ಈ ದ್ವಂದ್ವ ಫಲದ ಈ ದ್ವಂದ್ವ ಪದಗಳೇನು ಹೇಳಿದ್ನಲ್ಲ, ದ್ವಂದ್ವ ಪದಗಳ ವಿಚಾರದ ಫಲವನ್ನು ಗುರು ಏಕಮುಖವಾಗಿ ಕೊಡಿಸ್ತಾರೆ. ಇದಕ್ಕೆ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಸಮಯ ಹಿಡಿಯುತ್ತೆ, ಸುಮ್ಮನೆ ಅಲ್ಲ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ರಾಹು ಗ್ರಹದ ಸ್ಥಿತಿ ಚೆನ್ನಾಗಿಲ್ಲ, ಹಾಗಾಗಿ ವಿನಾಕಾರಣ ತೀರಾ ಫಸ್ಟ್ ಸರ್ಕಲ್ ಪೀಪಲಿಂದ ಧೃತಿಗೆಡುವಂಥ ಸಂದರ್ಭ. ಅದಕ್ಕೆ ಇವ್ರು ಏನು ಮಾಡಬೇಕು, ದೇ ಹ್ಯಾವ್ ಟು ಫೈನ್ಲಿ ಟ್ಯೂನ್ ದೇರ್ ಮೆಂಟಲ್ ರೆಸಲ್ಯೂಷನ್ ಪಾತ್ವೇಸ್. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಮೆಂಟಲ್ ರೆಸಲ್ಯೂಷನ್ ಪಾತ್ವೇಸ್ ಅಂದರೆ ಏನು, ಮನೋಸಂಕಲ್ಪಿತ ದಾರಿಗಳು ಅಂತ. ಮನೋಸಂಕಲ್ಪಿತ ದಾರಿಗಳು ಯಾವುದಿರುತ್ತೆ ಅದು ಕರೆಕ್ಟಾಗಿ ನಿರ್ದಿಷ್ಟವಾಗಿ ನಾನು ಈ ಕೆಲಸ ಈ ದಿಕ್ಕಿನಲ್ಲಿ ಇಂಥ ಸಮಯಕ್ಕೆ ಮಾಡ್ತೀನಿ, ಮಾಡಿ ಮುಗಿಸ್ತೀನಿ ಅಷ್ಟೇ, ತಿರ್ಗಿ ಹಾಗೆ ಈಗೇನು ಕತೆ ಹೇಳ್ಬಾರ್ದು. ಅಂದರೆ ಮನೋಸಂಕಲ್ಪಿತವಾದಂಥ ವಿಚಾರಗಳಿಗೆ ಆದ್ಯತೆ ಕೊಡಬೇಕು, ಆ ಮಾರ್ಗಗಳನ್ನೇ ಅನುಸರಿಸಬೇಕು. ಅದರಿಂದಾಗಿ ಇವರಿಗೆ ಎಲ್ಲದರಲ್ಲೂ ಮಾನ್ಯತೆ ಸಿಗುತ್ತೆ. ಸೊ ರಾಹು ಗ್ರಹದ ಒಂದು ವಿಶೇಷ ಫಲ ಅವ್ರಿಗೆ ಲಭ್ಯ ಆಗೋದಿಲ್ಲ. ಅದರಿಂದಾಗಿ ಅವರಿಗೆ ಧೃತಿಗಿಡುವಂಥ ಸಂದರ್ಭ. ಸೊ ತುಲಾರಾಶಿಯವರು ಅದಕ್ಕೆ ಏನು ಮಾಡಬೇಕು, ಈಗೇನು ದುರ್ಗಾದೇವಿ ಆರಾಧನೆ ಮಾಡಬೇಕು, ದುರ್ಗಾ ಸೂಕ್ತವನ್ನು ಪಠಿಸಬೇಕು. ಇಲ್ಲ ದುರ್ಗಾ ಗಾಯತ್ರಿ ಮಂತ್ರ ಅಂತ ಬರುತ್ತೆ, ದುರ್ಗಾದೇವಿದೇ ಗಾಯತ್ರಿ ಮಂತ್ರ. ಅಂದರೆ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯ ಅಂತೇಳಿ ಈ ಮಂತ್ರ ಬರುತ್ತೆ. ಆ ಮಂತ್ರವನ್ನು ಪಠನೆ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಶುಕ್ರವಾರ 7 ಮಾಡಿಸ್ತಕ್ಕಂತಹ ವಾರ ಯಾರಿಗೆ, ಈ ತುಲಾರಾಶಿ. ಅದಕ್ಕೆ ಶುಕ್ರವಾರದ ದಿವಸ ನೀವು ಸೋಮೇಶ್ವರನ ದರ್ಶನ ಮಾಡಿಕೊಂಡು ಖಂಡಿತವಾಗ್ಲೂ ಬನ್ನಿ, ಒಳ್ಳೆಯದಾಗ್ತದೆ. ಯಾಕಂದರೆ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಗುರು, ಹಾಗಾಗಿ ಅದನ್ನು ಗಜಕೇಸರಿ ಯೋಗದ ಫಲ ಅಂತ ಹೇಳ್ತೀವಿ. ಅಂದರೆ ಪರಿಭ್ರಮಣೆಯ ಗಜಕೇಸರಿ ಯೋಗಯುಕ್ತ ಫಲ. ಖಂಡಿತವಾಗ್ಲೂ ಅದು ಕೊಡ್ತಕ್ಕಂಥ ಸೋಮೇಶ್ವರ, ಈಶ್ವರನಲ್ಲಿ ಸೋಮೇಶ್ವರ ಗಜಕೇಸರಿ ಫಲಗಳನ್ನು ಏರಳವಾಗಿ ದಯಪಾಲಿಸ್ತಕ್ಕಂಥವನು. ನಿಮ್ಮ ಜಾತಕದಲ್ಲೂ ಕೋಇನ್ಸಿಡೆಂಟ್ಲಿ ಗಜಕೇಸರಿ ಯೋಗ ಇದ್ದರೆ ಖಂಡಿತವಾಗ್ಲೂ ಏನು ಗುದ್ದಾಡ್ತೀರ ನಿಮ್ಮ ಕಷ್ಟಗಳ ಜೊತೆಗೆ, ಅಷ್ಟು ನಿಮಗೆ ಭಗವಂತ ಕಷ್ಟಗಳ ಜೊತೆಗೆ ಗುದ್ದಾಡಿರ್ತಕ್ಕಂಗೆ ಪ್ರತಿಫಲವನ್ನು ಸುಖದ ಮೂಲಕ ಕೊಡ್ತಾನೆ. ಸೋಮೇಶ್ವರನ ದರ್ಶನ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ.